ಪದ್ಮ ಎಷ್ಟೊತ್ತಲ್ಲಿ ಬಂದವ? ನಾನು ಬಂದಾಗ ಒಂದು 4 ಗಂಟೆ ಆಗಿತ್ತು. ಎಲ್ಲಿಗೆ ಹೋಗಿದ್ರಿ? ಅಯ್ಯೋ ಚಿನ್ನು, ಸ್ಕೂಟಿ ತಕೊಡಿ ಅನ್ಕೊಂಡು ಏನು ಹೊಸ ಜೀವ ತೆಗಿತಿದ್ದಿಲ್ಲ ಕಣ್ಮಗ ಆಗ್ಲಿಂದನವೇ. ಅದಕ್ಕೆ ಒಂದು ಸಂಘದಲ್ಲಿ ತೀರೋಯ್ತು. ಮೊದಲೊಂದು 50,000 ಎತ್ಕೊಂಡು ಹೋಗಿತ್ತು. ಅದು ತಿರ್ಗಾ ಕೊಡ್ತೀವಿ ಅಂದ್ರಲ್ಲ ಅಂದ್ಬಿಟ್ಟು 1 ಲಕ್ಷ ಎತ್ಕೊಂಡು ಒಂದು ಸ್ಕೂಟಿನಾರು ತಕೊಡೋದಂತ ಹೋಗಿದ ಕಣ್ಮಗ. ತಕೊಟ್ರೆ ಬುಕ್ ಮಾಡಿ ಬಂದಿವಿ. ಭಾನುವಾರ ದಿವಸ ಬರ್ತದೆ. ಸರಿ ಕಣಕ್ಕೆ. ಐಕ್ಳು ಬಂದಿಲ್ವಾ? ಅಯ್ಯೋ ಇಲ್ಲ, ಐಕ್ಳಿಗೆ ಸ್ಕೂಲ್ ಬಾಕಲ್ ತೆಗ್ದದಲ್ಲ, ಆಲೆ 20ರಿಂದನೇ ತೆಗ್ದದೆ. 20ನೇ ತಾರೀಕಿಂದನೇ ತೆಗ್ದಿದಾರ. ಪ್ರೈವೇಟ್ ಅಲ್ವಾ ಅದಕ್ಕೆ ಕಣ ಹಾಕು. ಆಗ್ಲೇ ತೆಗೆದ್ರು. ಅದಕ್ಕೆ ನಗರದಲ್ಲಿ ಒಂದು ಎಂಗೇಜ್ಮೆಂಟ್ ಇತ್ತು. ಯಶೋದಕ್ಕನು ಬಂದ್ಲು. ನಾನು ಯಶೋದಕ್ಕ ಎಲ್ಲ ಹೋಗಿದ್ವಲ್ಲ, ಹಂಗೆ ಹೂ ನೋಡ್ಕೊಂಬರೋದ ಬಾ ಅಂದ್ಬಿಟ್ಟು ಯಶೋದಕ್ಕಂತೂ ಅದಕ್ಕೆ ಬಂದೆ. ಯಶೋದಿ ಬಂದಿದ್ಲ, ಅದಕ್ಕೆ ಫೋನ್ ಮಾಡಿರ್ತೀರ ಅವ್ವ ಬಾರ್ತಕ ಬಾ ಅಂತ. ಅದಕ್ಕೆ ಫೋನ್ ಮಾಡಿತ್ತು. ಎಲ್ಲ ಅಣ್ಣ ಅದಕ್ಕೆ ಚಿಕನ್ ಕಟ್ ತಿರ್ಸ್ಕೊಬತ್ತೀನಿ ಅಂದ್ಬಿಟ್ಟು ಹೋಗದೆ ಕಣವ. ಯಾಕೊಂತಾರ ಸಪ್ಕಿದ್ಯಲ್ಲ, ನಾನು ಬಂದೋತೀನಿ ನಾನುವೇ. ಹಂಗೇನಿಲ್ಲ ಕಣಕ್ಕೆ. ಯಾಕೆ ಸಪ್ಕಿದಾನೆ ಎಂತ ಸಪ್ಪು ಇಲ್ಲ, ಏನೂ ಇಲ್ಲ. ಇಲ್ಲ ಅದೇನು ಹೇಳು, ಯಾಕೋ ಭಾಳ ಸಪ್ಕಿದ್ದಿ ಕಣ, ನೋಡ್ರಿ ಗೊತ್ತಾಗಿಲ್ವಾ ಯಾಕೆ ಮಗ ಏನಾಯ್ತು ಅತ್ತೇನಾರ ಅಂತ. ಅಯ್ಯೋ ಬಿಡ್ರದಕ್ಕೆ, ನಮ್ಮ ಮನೆ ಬರ್ಬೇಕು ಸರಿಲ್ಲ. ನಾವು ಎಷ್ಟು ಮಾಡಿದ್ರು ಅಷ್ಟೇ ಕಣಕ್ಕೆ, ನಾವು ಒಳ್ಳೇದು ಅನ್ಸ್ಕೊಳಕ್ಕದ. ಅಯ್ಯೋ ಬುಡಿ ಎತ್ತಗೆ, ನಮ್ಮ ಮನೆ ಬರ್ಬೇಕು ಸರಿಲ್ಲ ಕಣ. ಅಯ್ಯೋ ಯಾಕೆ ಮಗ, ಯಾಕಂಗಂದಿ ಸುಮ್ಕಿರು. ನೋಡ್ ಮಗ ಸುಮ್ಕಿರು, ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಷ್ಟೇ. ಯಾಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಕು? 10 ಕಿಲೋ 2 ಕಿಲೋ ಯಾಕೆ ಬೇಕವ? ಸುಮ್ನಿರು. ಅಲಕ್ಕನದಕ್ಕೆ ನಾನು ಏನು ಮಾಡಿಲ್ವದಕ್ಕೆ ಅವ್ನಿಗೆ ನಿಮ್ಮ ಕಂಡಂಗೆ ಏನು ಮಾಡಿಲ್ವ ನಾನು. ಹೇಳಿ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತಲ್ಲ, ಆತಾವಿನ ನಾನು ಏನು ಮಾಡಿಲ್ವಾ? ನಾನು ನಮ್ಮವ್ವ ಅನ್ಕೊಂಡು ನಮ್ಮ ಅವ್ವನಿಗೆ ಅಷ್ಟು ಆಸೆ ಮಾಡಿದ್ಕೆ ಯಾಸದಕ್ಕೂ ಕುಣಿಸ್ಕೊಂಡು ನನಗೆ ಮಾನ ಮರೋದಿ ಕಳೆದ್ಬಿಟ್ಲಲ್ಲ ಅವ್ವ. ಸರಿಯದಕ್ಕೆ ಸರಿಯಾ ಮಗ? ಏನಾಯ್ತು ಏನಂತೆ? ಅಯ್ಯೋ ಅದಕ್ಕೆ ಮತ್ತೆ ನಾವು ಬಂದ್ವಲಾಗ ನೋಡಕ್ಕೆ ಬಂದಿವಿ. ನಾನು ನೀವೇ ನಿಮ್ಮ ಸುದ್ದಿ ಎತ್ತಿಲ್ಲ ಬಿಟ್ಕೆ ಅವ್ವ. ಹಾಸ್ಪಿಟ್ಲಲ್ಲಿ ಯಾಕೆ ಹೋಗಿದ್ದೆ ಅವ್ರ ಮೈತಕ್ಕೆ ಅಂತ ನೀವು ನಾನು ಅಂದ. ಅದಕ್ಕೆ ನೀನಾಗ ಅಂತೀವಿ ಅವ್ರು ಹೇಳಿದ್ರು ನುಗ್ಗೆ ಮರ್ಕೊತ್ಬಿಟ್ಟು ಬಿದ್ದು ನಡಮುರ್ಕು ಅಂತ. ಅಂತೇಳು ಇಂತೇಳು ನೀನು ಹಂಗೆ ಮಾತಾಡ್ದಲ್ಲ ಸರಿಯಾ? ನೀನು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು, ಎಷ್ಟೆಲ್ಲ ಸಹಾಯ ಮಾಡೋರೆ ಅಂತ ಅಂದ್ಬಿಟ್ಟು ಯಾಸೋದಕ್ಕೂ ಬೇಕಾರೆ ಇಲ್ದೋದಾಗ ಏನಾದ್ರು ಮಾತಾಡಲಿ, ಬೊಯ್ಲಿ ಬೊಯ್ಸ್ಕೊಳ್ಳೋದು ನಮ್ಮ ಅವ್ವ ಬೊಯ್ತಾಳೆ ಅಂದ್ಬಿಟ್ಟು ಆ ಯಾಸೋದಕ್ಕೂ ಮುಂದ್ಗಡೆ ಕುಣಿಸ್ಕೊಂಡು ಯಾಸೋದಕ್ಕನ ಕೈಲಿ ಒಪ್ಪಿಸ್ತದಲ್ಲ ಅವ್ವ. ಬುದ್ಧಿಲ್ವದಕ್ಕೆ ಹೇಳೋದಕ್ಕೆ ನೀವೇ ಹೊಸಿ ಬೇಜಾರಾಗಲಿಲ್ಲ ಕಣಕ್ಕೆ. ಅಕ್ಕ ಏನು ಅನ್ಕೊಳಿಕಿಲ್ಲ ನನ್ನ ಬಗ್ಗೆ. ನೋಡು ನಮ್ಮ ಮನೆಯವ್ರ ಬಗ್ಗೆ ಹೆಂಗೆ ಮಾತಾಡಿದಳು ಇವಳು ಅಂತ ಅನ್ಕೊಳಿಕೆ. ಅವ್ನಿಗೆ ತಲೆಯಲ್ಲಿ ಏನು ತುಂಬ್ಕೊಂಡಿದ್ದಳು? ಮಿದ್ಲೇ ಇಲ್ವೇನೋ? ಆಯಿತು ಯಾರ ಮುಂಗಡೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ವಾ? ಅಯ್ಯೋ ಹಂಗೆ ಕಣ್ಮಗ, ಹಂಗೆ ನಾವು ಏನೇ ಒಳ್ಳೇದೇ ಹೇಳಿ, ನಾವು ಎಷ್ಟೇ ಒಳ್ಳೇದು ಮಾಡಲಿ ಅದು ಕಂಡು ಬರೋಕ್ಕಿಲ್ಲ ಅತ್ತೆಗೆ ಗೊತ್ತಾ? ಅವ್ರದ್ದೇ ಕಂಡು ಬರೋದು. ಅದಕ್ಕೆ ತಾನು ನಾನು ಮಾತಾಡೋದೇ ಬಿಟ್ಬಿಟ್ಟೆ ಕಣ್ಮಗ. ನಾನು ಮಾತಾಡೋದೇ ಬಿಟ್ಬಿಟ್ಟೆ ಕಣವ. ನಿಜಕ್ಕೂ ನಾನು ಏನಂದಿದ್ದು ಗೊತ್ತ ಮಗ, ಹುಡುಕ್ ತೆಗಿಯೋಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ನಿಂಗಮ್ಮ ಕೇಳಕ್ಕೆ ಬಂದಿದ್ಲು. ಅದು ಬಂದಾಗ ಏನು ಯಾಕೆ ಬೇಡ ಅಂದೆ ಅಂದರೆ ಮಗ ನನಗೇನು ಹುಷಾರಾಯ್ತದೆ ಅಂತ ಹೊಟ್ಟೆ ಉರಿಯಲ್ಲ. ನಾನು ಬೇಡ ಅಂದಿದ್ದು ಯಾಕೆ ಗೊತ್ತಾ? ದೊಂತು ಏನೋ ಹೆಚ್ಚು ಕಮ್ಮಿ ಆದರೆ 6 ಹೊಣೆ ಅಂದ್ಬಿಟ್ಟು ನಾನು ಹಂಗೆ ಅಂದಿದ್ದು ಕಣ್ಮಗ. ಅಷ್ಟಕ್ಕೆ ತಪ್ಪು ತಿಳ್ಕೊಂಡು ನನ್ನ ನಡಮುರ್ದೋರೆ ಅಂತ ಕಾಯ್ತಾವಳೆ. ಹಂಗೆ ಅಂತ ಏನೋ ಹೊಸಿದ್ ಮಾಡ್ತಾ ಮಗ. ಸುಮ್ಮನೆ ಹೇಳೋದು ದಿವಸಕ್ಕೆ 2 ಸತಿ ಹೋಗ್ಕೊಳ್ಳೋದು ಕಣವ ಎಡಕ್ಕೆ. ಹಂಗೋ ನಾನು ನಮ್ಮ ಅವ್ನಂಗಲ್ವ, ನಮ್ಮ ಅವ್ವ ಇದ್ರೆ ನಾವು ಮಾಡ್ತಿರ್ತಿಲ್ವ ಅಂದ್ಬಿಟ್ಟು ನಾವು ಮಾಡಿದ್ವಿ. ಏನು ಪ್ರಯೋಜನ ಬತ್ತು ಮಗ? ಹಂಗೆ ಕಣವ, ನಿಮ್ಮ ಅವ್ವನ್ನ ನೋಡ್ಕೊಂಡ ನೀವೇ ನಂಬ್ತಿತ್ತಿಲ್ಲ ನಾವು ಹೇಳಿದ್ರೆ. ಈಗಲಾರು ಗೊತ್ತಾಯ್ತಾರ ಬಿಡು ನಿನ್ಗೆ. ಹಂಗಲ್ಲ ಕಣದಕ್ಕೆ, ಅವ್ನಿಗೆ ಬುದ್ಧಿ ಇಲ್ವಾ ಒಂಚೂರರಿಯ? ಅವ್ರ ಮನೆ ಜನ ಕುಟ್ಲೆ ಹೇಳ್ದಾಗ ಅವ್ರಿಗೆ ಏನು ಅನ್ಸಕ್ಕಿಲ್ಲ. ಅಕಸ್ಮಾತ್ ಹೋಗ್ಬಿಟ್ಟು ಯಾಸದಕ್ಕ ಹೋಗಿ ಹೇಳ್ಬಿಟ್ರು ಏನು ಮಾಡೋದು? ಅದಕ್ಕೆ ಹೋಗಿ ಹೇಳಿದ್ರೆ ಏನು ಮಾಡೋದು ಹೇಳಿ? ಹೋಗಿ ಹೇಳೇಬಿಡ್ತು ಅವ್ವ ಹಿಂಗೆ ಪದ್ಮಿಂಗ್ ಅಂತಿದ್ಲಂತೆ ಅಂತ. ಅವ್ರು ತಪ್ಪು ತಿಳ್ಕೊಳಕ್ಕಿಲ್ವಾ? ಏನಾದ್ರು ಹೇಳೋದಿಲ್ಲ, ನಾನು ಕುಟ್ಟು ಹೇಳ್ಬೇಕು, ಅವ್ರು ಕುಟ್ಟು ಹೇಳ್ಬೇಕು. ಅವ್ಳು ತಟ್ಟು ಕೆಟ್ಟೋಗಿರೋದು ಇವಳಿಗೆ. ಅವ್ನಿಗೆ ಎಂತ ತಲೆ ಕೆಟ್ಟೋಗಿರೋದು? ನಮ್ಮನ್ನ ಒಟ್ಟಿಗೆ ನಿಷ್ಠುರ ಮಾಡಬೇಕು ಅಷ್ಟೇ. ಅದೇನೋ ಕಾಣೆ ಕಣ್ಮಗ. ಅಯ್ಯೋ ಅವ್ರ ಮನೆ ತಕ್ಕ ಹೋಗೋಕ್ಕೆ ಅಂದರೆ ಖುಷಿ ಪಡಕ್ಕಿಲ್ಲ. ಅವ್ರು ಹೇಳೋರು ಉಳುಕ್ ತೆಗಿಯೋರು. ಮತ್ತೆ ಮುಂದೆ ಒಂದು 6-15 ಸರಿ ಎಷ್ಟು ತಗೋಬೇಕು ಅಂತ. ಇವತ್ತು ಉಳುಕ್ ತಗೊಬಂದ್ಬಿಟ್ಟು ಮಾರನಾಗೆ ಎದ್ದು ಹೋಯ್ತಾ ಇದ್ದೀನಿ ನೋಡು. ಮತ್ತೆ ನನಗೆ ಎಷ್ಟು ಕೋಪ ತಕ್ಕಿಲ್ಲ. ಆಗ ನಾನು ಇದಕ್ಕೆ ಹಿಂಗೆ ಹೋಯ್ತಾ ಇದ್ದೀರಿ ನೀವು ಎದ್ದೆ ಅಂದರೆ ಹೋಗ್ಬೇಡ್ದ. ನಾನು ಕಷ್ಟ ಸುಖಕ್ಕೆ ನೋಡೋರು ಯಾರು, ಬಿಡೋರು ಯಾರು, ಅವ್ರ ತಾನು ನೋಡಿರೋರು ಅಂತಂದರೆ ಮನೆಗಿರೋ ಹೊತ್ನಲ್ಲಿ ಎತ್ಕೊಂಡು ಕೂತ್ಕೊಂಡೆ ತೊಳ್ದೋರು ಯಾರು? ಯಾರ ತಾಯಿ ತೊಳ್ದೋರು? ನಾನಲ್ವಾ? ಅವಳು ಬಂದಿದ್ದ ತೊಳೆಯಕ್ಕೆ. ಹೇಳಿ ನೀನೇ ಏನತ್ತಾಗಿ ಏನು ಸೀಮ್ಗಿಲ್ದಂಗೆ ಏನು ಸಹಾಯ ಮಾಡಿದರು ಇವರು ನೀನು ಮತ್ತೆ ಎಷ್ಟು ಸಹಾಯ ಮಾಡೋದಂತ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ. ಉಪಯೋಗಿಲ್ದಾನೆ ಯಾಕೆ ಅವ್ರು ಮನೆ ಒಳಗೆ ಸೇರಿಸ್ಕೊಂಡರು? ಉಪಯೋಗ ಇರೋದಕ್ಕೆ ಕಣ್ಮಗ. ಕಾಳು ಕಡ್ಡಿ ಸೋಸ್ತಿದ್ರೆ ಇವರು ಜೊತೆಲಿ ಕುತ್ಕೊಂಡು ಸೋಸೋದು. ಸೊಪ್ಪು ಸದೆ ಬಿಡಿಸ್ತಿದ್ರೆ ಸೊಪ್ಪು ಸದೆ ಬಿಡಿಸ್ಕೊಡೋದು. ಕಾಯಿ ಎಡ್ಕೋದು, ಕಾಯಿಗೆ ತಣ್ಣಕಾಯಿ ಅವು ಎಡಿತಿದ್ರೆ ಇವ್ರು ಎಡ್ಕೊಡೋದು. ಹಿಂಗೆ ಕಣ್ಮಗ ಕೆಲಸ ಮಾಡ್ತಾರೆ. ಅದಕ್ಕೆ ಒಂದು ತಿಟ್ಟಿಕ್ತಾರೆ. ಏನು ಗಟ್ಟಿಗಟ್ಟೋಗಿದ್ದಾವೆ ನಮ್ಮ ಮನೆ ಏನೂ ಇಲ್ವಾ? ಏನು ಅಲ್ಲಿಗೆ ಹೋಗೋಗಿ ನಿಂತ್ಕೋಬೇಕು ಅಂದ್ಬಿಟ್ಟು ಚಂದವಾ? ಅಯ್ಯೋ ಸುಮ್ಕಿರ್ ಮಗ, ನಾವು ಇಷ್ಟ ಹೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಕ್ಯಾಣ ಕಿತ್ತೋದ್ರೋದು. ನಿನಗೆ ಯಾಕೆ, ನಿನಗೇನು ನಮ್ಮ ಇಷ್ಟ, ಅವರೇ ಬೇಕು ನನಗೆ, ನೀನು ಬೇಡ ಅಂತ ಏನೇನೋ ಮಾತಾಡೋದು. ಅದಕ್ಕೆ ನಾನು ಮಾತಾಡೋದನ್ನೇ ಬಿಟ್ಟುಟ್ಟೆ ಕಣ್ಮಗ. ಅಯ್ಯೋ ನಮ್ಮ ಮನೆ ಬಾರ ಸರಿಲ್ಲ. ನಿಮ್ಮ ಅಣ್ಣ ಅಂತೂ ಮೊದಲೇ ಸರಿಲ್ಲ ನನಗೆ. ಅವತ್ತು ನಿಮ್ಮ ಅವ್ನ ಮಾತು ಕಟ್ಕೊಂಡು ಒದ್ದಿ ಮಾಡ್ಬಿಟ್ಟ ಕಣ್ಮಗ ನನಗೆ. ಬಿಡು ಯಾಕೆ ಒದಕ್ಕೆ ಬಂದಿದ್ದು? ಅದಕ್ಕೆ ಅಣ್ಣ ಬುದ್ಧಿ ಇಲ್ವಾ ನನಗೆ? ಬುದ್ಧಿ ಇದ್ರೆ ಒದಕ್ಕೆ ಬತ್ತಿದ್ನವ. ಏನೋ ಬಿಡು, ನಾನು ಹಣೆ ಬರೋ ಸರಿಲ್ಲ. ಇನ್ನೇನು ಮಾಡಿ? ನಾನು ಹಣೆ ಬರೋ ಸರಿಲ್ಲ ಬಿಡತ್ತಕ್ಕೆ. ಅಯ್ಯೋ ಏನು ಮಾಡಿಯವ? ನಾನು ಏನು ಅಂದಿಲ್ಲ ಕಣ್ಪದ್ಮ. ನಾನು ಇವಳು ಚಿನ್ನೂರಿಗೆ ಹೋಗಿದೆ. ನನ್ನ ಮಗ ಹೊಸಿ ಹೊಟ್ಟೆ ಉರಿಸ್ತಾರ ಕಣವ. ಬೆಣ್ಣ ಹಾಕಕ್ಕೆ ಏನು? ಅಯ್ಯೋ ಏನೂ ಇಲ್ಲ ಕಣ್ಮಗ. ಕೆಲ್ಸಕ್ಕೆ ಹೋಯ್ಕಿಲ್ಲ ನನ್ನ ಮಗ. ನೀನೇ ಹೋಗು, ನಾನು ಅಡುಗೆ ಮಾಡ್ಕೊಂಡಿರ್ತೀನಿ, ಬೆಳಿಕೊಂಡು ತೊಳ್ಕೊಂಡಿರ್ತೀನಿ ಅಂದರೆ ಇವಳು ಗಂಡಸವ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಹೇಳಿ ನೀವು. ಅವನ್ನ ಮನಸ್ಬಿಟ್ಟು ಇವಳು ಕೆಲ್ಸಕ್ಕೆ ಹೋಗ್ಬೇಕಂತೆ. ಎಷ್ಟು ಮಟ್ಕದೆ ನೋಡು. ಮತ್ತೆ ಕಣಕ್ಕೆ ಅವ್ನಿಗೇನು ಕೇಳಿ ಬಂದಿದ್ರು ಅದಕ್ಕೆ ಬೆಣ್ಣೆ ಹೊಟ್ಟೆ ಉರ್ಸನು. ನನ್ನ ಮಗಳಿಗೆ ನೆಮ್ಮದಿಲ್ಲ ಕಣ್ಪದ್ಮ. ನನ್ನ ಮಗಳಿಗೆ ನೆಮ್ಮದಿಲ್ಲ.
ಏನ್ ಮಾಡಿಯವ ಮುಂಡೆ ಮಾಡ್ಕೊಳ್ಳೋದ್ ಕೆಲ್ಸಕ್ಕೆ ಕೇರ್ ನಗರಕ್ಕೆ ಹೋಗಿದ್ನಂತೆ ಅವತ್ತು ಮದ್ವೆಗೆ ಅಂತ ಇವಳನ್ನ ಕರ್ಕೊಂಡು ಆಗ ಗುರ್ಸಟ್ಟಿ ಅವಳಲ್ಲಿ ನಕ್ಷತ್ರ ಮುಂಡೆ ನಿಮ್ಮ ಹೆಸೋದಕ್ಕ ಅವ್ರ ಮಗಳು ಅವಳು ಕಂಡುಬಿಟ್ಲಂತೆ ಕಣ್ಮಗ ಅವತ್ತಿಂದ ಇವಳು ಕೂಟ ಒಂತೇನೆ ಇಲ್ವಂತಲ್ ಮಗ ನಮ್ಮ ನಕ್ಷತ್ರ ಚೆನ್ನಾಗಿದ್ಲು ನಾನು ಅವಳನ್ನೇ ಮದುವೆ ಆಗಬೇಕಾಗಿತ್ತು ಅವಳನ್ನೇ ಮದುವೆ ಆಗೋನು ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು ಅಂತೇಳು ಇಂತೇಳು ಅಂದ್ಕೊಂಡು ಬೋದಾನಂತೆ ಕಣ್ಮಗ ಅಲ್ಲ ಅವನು ಸರಿ ನನ್ನ ಮಗ ಕಂಡು ಬಿಡು ಏನು ಮಗ ಹಿಂಗೆ ಹೊಟ್ಟೆ ಬಿಡ್ಸೋದು ಅವತ್ತು ಮದುವೆಲಿ ಬಂದು ನೋಡ್ಬಿಟ್ಟು ಬಂದಮೇಲೆ ಇವಳು ಕೂಟೆ ಮಾತಾಡ್ಸ್ತೇನೆ ಅಂತ ಸರಿಯಾಗಿ ನಾನು ಕೆಲ್ಸಕ್ಕೆ ಹೋಯ್ಕಿಲ್ಲ ಅಂತಾನಂತೆ ಸರಿಯಾಗಿ ತಂದು ಕೊಡಕ್ಕಿಲ್ವಂತೆ ಅವಳು ಅಲ್ಲೇ ಹೇಳಿದ್ರು ನಾನು ಅಲ್ಲೇ ಇಳಿಸ್ಬಿಟ್ಟು ಬರೋನು ಅವಳನ್ನ ಕಟ್ಕೊಂಡು ಇರುವಲ್ಲ ನೀನು ಲೋಪ ನನ್ನ ಮಗನೇ ನನ್ನ ಮಗಳು ಬಾಳೆ ಹಾಕ್ಲ ಹಾಳು ಮಾಡಿದೆ ನೀನು ನನ್ನ ಮಗಳನ್ನ ಹಾಕ್ಲ ನನಗೆ ಅನ್ಯಾಯವಾಗಿ ನನ್ನ ಮಗಳು ಬಾಳೆ ಹಾಳು ಮಾಡ್ಬಿಟ್ಟು ಇವತ್ತು ಹಿಂಗೆ ಆಡ್ತಿದ್ದೆ ಗುಲಾಮ್ ನನ್ನ ಮಗನೇ ನಾನು ಅಲ್ಲ ನನ್ನ ಮಗ ಇವ್ನು ಗೊತ್ತಾಗಕ್ಕಿಲ್ಲ ಲೋಪ ನನ್ನ ಮಗನಿಗೆ ಆಗೆಲ್ಲ ನನ್ನ ಮಗಳಿಗೆ ನೇ ಮೋಸ ಮಾಡ್ದ ಇನ್ಮೇಲೆ ನನ್ನ ನೆಟ್ಟಿ ಚೆನ್ನಾಗಿ ನೋಡ್ಕೋಬೇಕು ಅಂತ ನೋಡ್ಕೋಬಾರ್ದ ಹೇಳಿ ನೀನೇ ಮತ್ತೆ ಕಾಣಕನಕ್ಕೆ ಏನೋ ಕಾಣಕಂತ ಹೋಗು ಅಲ್ಲ ಲೋಪ ನನ್ನ ಮಗ ನಮ್ಮ ಹೆಣ್ಣಿಗಿಂತ ಏನು ಬೇಕಾ ಎಷ್ಟು ಚೆನ್ನಾಗಿದ್ದಾಳು ಚಿನ್ನು ಆ ನಕ್ಷತ್ರ ಏನು ಚೆನ್ನಾಗಿದ್ದಾಳಕ್ಕೆ ಚೂರು ಚೆನ್ನಾಗಿಲ್ಲ ಚೆನ್ನಾಗವಳೆ ಏನು ಹೊಸಿ ಚೆನ್ನಾಗಿದ್ದಾಳೆ ಎಷ್ಟೊಂದು ಕನ್ನಡ ಕಾಕೊಂಡಂಗೆ ಇರ್ತದೆ ಅದು ಏನು ಚೆನ್ನಾಗಿದೆ ಕಣ್ಣು ಕಾಣಕ್ಕಿಲ್ಲ ನೋಡ್ಗೆ ಅದೇನೋ ಯಾರು ಗೊತ್ತು ಹಂಗಲ್ಲ ಕಣ್ಮಗ ಹಿಂಗೆಲ್ಲವ ಇವತ್ತು ಹೇಳ್ತಾವಳೆ ಅದಕ್ಕೆ ಹೋಗ್ಬೇಡ ಅವಳು ಇಷ್ಟಕ್ಕೆ ಹೋಲಿ ಅವನು ಹುಡಿಕೊಂಡು ಹೋಗ್ಬೇಡ ನೀನು ಅಂತ ಅಂದೇವಿ ಅಯ್ಯೋ ಇಸ್ಕೊಳ್ರದಕ್ಕೆ ನೀವು ಅಷ್ಟೊಂದು ಕಷ್ಟದಿಂದ ಅವಳು ಏನು ಹೋಗಲ್ಲ ಇರ್ಬೇಕಾಗಿಲ್ಲ ಇನ್ಯಾರು ಮಾಡ್ಬೇಕು ನೀವು ಅಯ್ಯೋ ನಾನೇನು ಇಸ್ಕೊತೀನಿ ಕಣವ ನಿಮ್ಮ ಹೊಸ ಇರ್ಬೇಕಲ್ಲ ಆನೆಯ ಬಂದಿಷ್ಟು ದಿವಸ ಆಯ್ತಲ್ಲ ಗಂಡವನ್ ಮಾತಂತಾನೆ ಬಿಡ್ತಾನೆ ಹೋಗ್ಬೇಕಲ್ವಾ ಹಂಗೆ ಹಿಂಗೆ ಅನ್ಕೊಂಡು ಮುಳುಕೋದು ಕುತ್ಕೊಂಡು ಮನೆ ಬಾಕ್ಲ ಕಣ್ಮಗ ಹಂಗಾದ್ರೆ ಮನೆ ತಾವು ಮನ್ಸಿಗೆ ಹೋಯ್ತು ನಮಗೆ ಬೇಜಾರಾಕಿಲ್ಲ ಹೇಳು ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತ ಗೊಣ ಅನ್ನೋದು ಎಷ್ಟೊತ್ತಲ್ವೇ ನಮಗೆ ಬೇಜಾರಾಯ್ತದೆ ಏನಾದ್ರು ಮಾತಾಡಿದಾಗ ನಿಮ್ಮ ಅಣ್ಣ ಏನು ಹೊಡೆಯಕ್ಕೆ ಬರ್ತದೆ ನಮ್ಮ ಅವ್ನಿಗೆ ಹಂಗನ್ಬೇಡ ಹಿಂಗನ್ಬೇಡ ಅಂತ ನಮಗೇನು ಹುಚ್ಚ ಮಗ ಸುಮ್ಮನೆ ನಿಮ್ಮ ಅವ್ನ ಕೂಡ ಜಗಳಕ್ಕೆ ಹೋಗಕ್ಕೆ ಕಾಣೆ ಕಣಕ್ಕೆ ಕಾಣೆ ನನ್ನೇ ಸಿಕ್ಸಿದ್ಲಲ್ಲ ನಮ್ಮ ಅವ್ವ ಒಂದೇಗಳಿಗೆ ನಾನು ನಿಮ್ಗೆ ಹೇಳೋದೇನು ನನ್ನೇ ಸಿಕ್ಸಿದ್ಲು ಕತೆ ಹೇಳಿ ಈಗ ಯಶೋದಕ್ಕನ್ಗೆ ಹಂಗೆ ಹೇಳಿದ್ರೆ ಅವ್ರು ಏನಾದ್ರು ಹೋಗಿ ಯಶೋದಕ್ಕ ಹೇಳ್ಬಿಟ್ರೆ ಏನು ಮಾಡೋದು ಅವ್ರ ಮನೆಯವ್ರು ತಪ್ಪು ತಿಳ್ಕೊಳಕ್ಕೆ ನನ್ನ ಬಗ್ಗೆ ತಿಳ್ಕೊಳ್ಳಿ ಬಿಡು ಮಗ ತಿಳ್ಕೊಳ್ಳಿ ಅಯ್ಯೋ ತಿಳ್ಕೊಂಡ್ರೇನು ಏನಾದ್ರು ಮನೆ ಏನು ತರ್ಬೇಕಾಗಿತ್ತಾ ಏನು ಕೊಡ್ತೀರ ನಿನಗೆ ಕೊಡ್ತಾರೆ ಏಣ್ಣ ತಗೊಂಡೋಗಿ ಮದುವೆ ಮಾಡ್ಕೊಳ್ಳೋದೇ ಅಲಕ್ಕನಕ್ಕೆ ಆಗ್ಲಿಂದನೂ ಗೋವಿಂದನ ಮಗಳನ್ನೇ ನಮ್ಮ ಮಗನಿಗೆ ಮಾಡ್ಕೊಳ್ಳೋದಂತ ಮಾತಾಡ್ಕೊಂಡಿಲ್ವಾ ಅವು ಇದೇ ಎಲ್ಲ ಒಂದು ದಿವಸ ಹೋಗಿ ಮನೇಲಿ ಹೋಗಿ ಮಾತಾಡ್ಬಿಡ್ತಂತೆ ಅವೆಣ್ಣ ಮಾತಾಡ್ಸ್ಬಿಡ್ತಂತೆ ಅಯ್ಯೋ ಏನು ಅದನ್ನೇ ದೊಡ್ಡದು ಮಾಡ್ಬಿಟ್ಟು ನಮ್ಮ ಅವ್ವ ನನಗೆ ಬೋದ್ಬಿಟ್ಲಲ್ಲ ಯಾಕೆ ಮಾತಾಡ್ಸ್ಬೇಕು ಮಗಿನ ಹಂಗೆ ಹಿಂಗೆ ಅಂತ ಹಂಗ ಬುದ್ಧಿ ಕಲಿಯೋದು ಅಯ್ಯೋ ಯಾರನವ್ವ ಗೋವಿಂದಣ್ಣ ಹುಟ್ರ ಅಬ್ಬಜ್ಜಿ ಅವ್ರ ಅಜ್ಜಿ ಹಂಗೆ ಯಾರಿಗೆ ಹೇಳು ನಿಂಗಮ್ಮನಂಗೆ ಕಣ ಹುಟ್ರ ಅಬ್ಬಜ್ಜಿ ಹೇಳು ಅವಳನ್ನ ತಗೊಂಡೋಗ್ಬಿಟ್ಟು ನಿನ್ನ ಮನೆ ಮುಳುಗಿಸ್ಬಿಡ್ತಾಳೆ ಹುಷಾರು ವಾ ಹಂಗತ್ಗೆ ಇನ್ನೇನು ಅನ್ಕೊಬಿಟ್ಟಿದ್ದಿ ಹುಟ್ರ ಅಬ್ಬಜ್ಜಿ ಅಯ್ಯಪ್ಪ ನಿನ್ನ ಒಂದು ಗಳಿಗಿಸ್ಕೊಂಡಲ್ಲ ಅವಳು ಮದುವೆ ಮಾಡ್ಕೊಂಡ್ರೆ ಹಂಗೆ ಬೇರೆ ಉಪ್ಕಿಪ್ಕ ಮದ್ದಿದೆ ಮಾಡ್ಕೊಬಿಟ್ಟಿ ಕಣವ ಅಯ್ಯಪ್ಪ ಅದಕ್ಕೆ ಬೇಕು ಬಿಡಿ ಬೇಡ ನಿಮ್ಮ ಬಾಯಲ್ಲಿ ಬೇಡ ಅಂದ್ಮೇಲೆ ಇನ್ಯಾಕಕ್ಕೆ ನೀವು ನನಗೆ ಒಂದೇ ಅಂತ ಅಂದ್ಬಿಟ್ಟು ಕಣವ ಅದಕ್ಕೆ ಬೇಕು ಅಯ್ಯೋ ನಾನು ಯಾಕಂದ್ರೆ ಬಿಡೋದಕ್ಕೆ ಅವ್ನ ಬುದ್ಧಿ ನನಗೆ ಗೊತ್ತಾಯ್ತು ಕಣ ನನಗೆ ನನ್ನೇ ಅಂಟಾಕಕ್ಕೆ ನನ್ನೇ ತಗ್ಲಾಕಕ್ಕೆ ನೋಡ್ತಾ ಕುಂತವಳು ನೋಡು ಇಲ್ಲ ನನ್ನ ಮಗಳು ಗೊತ್ತಿಲ್ಲ ನನಗೆ ಅಂದ್ಬಿಟ್ಟವಳೆ ಅಂದ್ರೆ ತಾನೇ ಅದಕ್ಕೆ ನಿಜ ತಾನೇ ಅವ್ರ ಮನೆ ತಕ್ಕ ಹೋಗಿ ತಾನೆ ಬಿದ್ದಿದ್ದು ನಾವೇನು ನಿಲ್ದವ್ದು ಹೇಳಿದ್ವಾ ಅಯ್ಯಪ್ಪ ನಾವೇನು ನಿಲ್ದವ್ದು ಹೇಳಿದ್ವ ಮಗ ಹಂಗೆ ಒಂದು ಕಂಬ ಸೇರ್ಸ್ಕೊಂಡು ಹೇಳೋದಯ್ಯ ಅಯ್ಯೋ ಯಾಕಬೇಕು ಇಲ್ಗೋಯ್ತು ಈಗಿಲ್ವಲ್ಲ ಅಲ್ಲಿಗೆ ಹೋಗದೆ ಅವ್ರ ಮೈದಕ್ಕೆ ಸರಿ ಬಿಡು ಹಿಂಗೆ ಎಷ್ಟೊತ್ನಾರು ಅಲ್ಲೇ ಕಂತಯ್ಯ ಎಷ್ಟೊತ್ನಾರು ಅಲ್ಲೇ ಎಲ್ಲ ಕೇಳ್ತಾರೆ ಯಾಕೆ ನಿಮ್ಮ ಅತ್ತೆಗೆ ಉಣ್ಣಕ್ಕಿಕ್ಕಿಲ್ಲ ಎಷ್ಟೊತ್ನಾರು ಜಗ್ರಿ ಮೇಲೆ ಕುತ್ಕೊಂಡು ಉಂಟ ಕುಂತಿರ್ತದಲ್ಲ ಏನು ಉಣ್ಣಕ್ಕಿಲ್ಲ ಕೆಲವ್ರವ ನಿಮಗೆ ಬೇಕಾದಾಗೆ ಗೋವಿಂದನ ಮಾಡ್ಬಿಟ್ಟು ಹೋಗೋನಲ್ಲ ಅಚ್ಚುಕಟ್ಟ ಮಾಡ್ಕೊಂಡು ಉಣ್ಕೊಂಡಿರಿ ತೆಕ್ಕಿಂಗ್ ಆಡಿರಿ ಮತ್ತೆ ಕಾಲು ಕಳಿಸಿ ಏರ್ತಾರೆ ಕಂತಾಯಿ ನನಗೆ ಒಸಿ ಬೇಜಾರಾಗಕ್ಕಿಲ್ಲ ನನಗೆ ಅಯ್ಯಪ್ಪ ಹಿಂಗೆಲ್ಲ ಅನ್ಸ್ಕೊಳ ನಾವತ್ತು ಹಿಂಗೆಲ್ಲ ಅನ್ಸ್ಕೊಂಡು ಆಟ ಮಾಡಿಲ್ಲ ಕಣವ ಅದಕ್ಕೆ ಅವ್ರು ಕಲ್ತಿರೋದು ಬಿಟ್ಟಳ ಎಷ್ಟು ಮಾತಾಡೋರು ಅಷ್ಟೇ ಸುಮ್ಕಿರಿ ಏನಾದ್ರು ಮಾಡ್ಕೊಳ್ಳಿ ತಲೆಗೆಡ್ಸ್ಕೊಳಕ್ ಹೋಗಬೇಡಿ ನಾನೇ ತಲೆಗೆಡ್ಸ್ಕೊಳನೆ ಅಯ್ಯೋ ಬಿಡು ಅವ್ಕೆ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.